ಯು ಸೊ ಅಂಡ್ ನನಗಿನ್ನೂ ಆಶ್ಚರ್ಯ ಆಗತ್ತೆ ಲವ್ಲವಿಕೆ ಟೈಮಲ್ಲಿ ಹೀರೋ ತಂದೆ ಪಾತ್ರವನ್ನ ನೀವು ಮಾಡಿರುವಂತದ್ದು ಈಗಲೂ ಅದೇ ಪಾತ್ರ. ಅಂದ್ರೆ ಯೂಶುವಲಿ ಏನಾಗುತ್ತೆ ಇಂಡಸ್ಟ್ರಿ ಬಂದಾಗ ನೀವು ವಯಸ್ಸಿಗೆ ಮೀರಿದ ಪಾತ್ರವನ್ನ ಮಾಡಿದಾಗ ಮತ್ತೆ ಇನ್ನೊಂದಷ್ಟು ದೊಡ್ಡ ಪಾತ್ರವನ್ನ ಕೊಡ್ತಾ ಹೋಗ್ತಾರೆ. ಬಟ್ ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಇವಾಗ ಇದು ಮಜಾ ಇದೆ. ಇದು ನಾನು ದುಬೈಯಿಂದ ಬಂದಾಗ ಸಾರಿಗೆ ಫೋನ್ ಮಾಡಿದ್ದೆ, ವಿನು ಬಳಂಜ ನಮ್ಮ ಗುರುಗಳು ಸೀರಿಯಲ್ ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು. ನಾನು ಬಂದಿರೋದು ನನಗೆ ಆವಾಗ 34-35 ಏನೋ. ಅದು ಮಾಡಿದಾಗ ಸರ್ ಪಾತ್ರ ಇದೆ ಅಂದರು. ಸರಿ ಆಫೀಸಿಗೆ ಹೋದೆ. ಸರ್ ಏನು ಮಾಡ್ತಾ ಇದ್ದೀನಿ ಅಂದೆ. 2 ಪಾತ್ರ ಇದೆ, ಇಂಪಾರ್ಟೆಂಟ್ ಪಾತ್ರ. ಸರಿ ಅಂದೆ. ನಾನು ಹೀರೋ ಆಗೋಕ್ಕಂತ ಬಂದಿರೋದು, ವಿಲನ್ ಆಗೋಕ್ಕಲ್ಲ, ಅದು ದಾರಿ ತಪ್ಪಿ ಬಂದಿರೋದು. ಸೊ ಒಂದು ತಂದೆ ಪಾತ್ರ ಇದೆ, ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇದೆ ಅಂತ. ಹೀರೋ ಬಗ್ಗೆ ಹೇಳಲೇ ಇಲ್ಲ ಅವರು. ನನಗೆ ಜಲ್ ಅನಿಸ್ಬಿಡ್ತು ಒಂದು ಸರಿ ಆಯ್ತು ಸರ್, ಯಾವ್ದು ಮಾಡಬೇಕು ನೀವೇ ಹೇಳಿ, ನಾನು ಮಾಡ್ತೀನಿ ಅಂದೆ. ತಂದೆ ಪಾತ್ರ ಮಾಡಿ ಚೆನ್ನಾಗಿದೆ ಅಂದರು. ತಂದೆ ಪಾತ್ರ ತುಂಬ ಪರ್ಫಾರ್ಮೆನ್ಸಿಗೆ ಆಪ್ಷನ್ಸ್ ಇದೆ, ಅಂದರೆ ಅಲ್ಲಿ ಸ್ಕೋಪ್ ಇದೆ, ಸೊ ಅದು ಮಾಡಿ ಅಂತ. ಬಟ್ ಅವ್ರು ಹೇಳಿದ ಮಾತು ನಿಜ ಆಯಿತು. ಅದಕ್ಕೆ ಅವಾರ್ಡ್ ಕೂಡ ಬಂತು ಆ ಕ್ಯಾರೆಕ್ಟ್ರಿಗೆ. ಸೊ ಅಲ್ಲಿಂದ ಹಾಗೆ ತಂದೆ ಕ್ಯಾರೆಕ್ಟ್ರು. ಆಮೇಲೆ ನಿಹಾರಿಕಾ ಕೂಡ ನಾನು ಫಾದರ್ ಕ್ಯಾರೆಕ್ಟರ್ ಮಾಡಿದೆ. ಅದು ಅಂದರೆ ಅವ್ರಿಗೆ ಒಬ್ಬರು ಆರ್ಟಿಸ್ಟ್ ಕಾಸ್ಟ್ ಮಾಡಿದರು. ಅವರು ನಾಳೆ ಬೆಳಿಗ್ಗೆ ಶೂಟಿಂಗ್, ಇವತ್ತು ಸಂಜೆ ಅವರು ಬ್ಯಾಕ್ಔಟ್ ಆದರು. ಸೊ ಡೈರೆಕ್ಟ್ರು ನನಗೆ ಫಸ್ಟ್ ಅವಕಾಶ ಕೊಟ್ಟಿರೋರು ಅವರು, ಇಲ್ಲ ಯಾರೂ ಇಲ್ಲ ದೀಪಕ್, ಏನು ಮಾಡೋದು. ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ ಅವಾಗ. ನಾನು ಹೇಳಿದೆ, ಇಲ್ಲ ಸಿನಿಮಾಗೆ ನನಗೆ ಬಿಟ್ಕೊಡ್ಬೇಕು ನೀವು, ಸೀರಿಯಲ್ ಮಾಡ್ತೀನಿ ನಾನು. ನಾಳೆ ಶೂಟಿಂಗ್ ಇಟ್ಕೊಂಡಿದ್ದಾರೆ, ಇವತ್ತು ಫೋನ್ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ, ಬಟ್ ಸಿನಿಮಾಗೊಂದು ಅವಕಾಶ ಬಿಟ್ಕೊಡಿ ನನಗೆ ಡೇಟ್ಸ್ ಅಂತ. ಸೊ ಅದಕ್ಕೂ ಅವಾರ್ಡ್ ಬಂತು ಆ ಕ್ಯಾರೆಕ್ಟ್ರಿಗೂ. ಸೊ ಅದಕ್ಕೆ ಬಹುಶಃ ಎಲ್ಲ ಅವಾರ್ಡ್ ಬರಲಿ ಅಂತ ತಂದೆ ಪಾತ್ರ ಕರೀತಾರೋ ಏನೋ.